ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. 3 ಜನ ಬರಲೇಬೇಕಂತಂದು ಹಠ ಹಿಡಿದಿದ್ವಿ. ಅದರಂತೆ ತಾವು DC ಅವರ ಆದೇಶದ ಮೇರೆಗೆ ಮತ್ತು ಅವರ ನಮ್ಗೆ ಹೇಳಿದ ಪ್ರಕಾರ ತಾವು ಬಂದಿದ್ದೀರಿ. ನಮ್ಮ ರೈತ ಸಂಘಟನೆಯ ಪ್ರಕಾರ ಮೂಲಕ ರೈತ ಸಂಘಟನೆಯ ಪರವಾಗಿ ನಿಮಗೆ ಆರ್ಥಿಕವಾದ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಇಲ್ಲೇ ಇದು ನಿಮ್ ಮುಂದೆ ಹೇಳ್ಬಾರ್ದು, ಅವ್ರ ಮುಂದೆ ಹೇಳ್ತೇವೆ. ಬಟ್ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ ಮಲತಾಯಿ ಧೋರಣೆ. ಕನಗಿರಿಗೆ ನಮ್ಗ ಕನಕಗಿರಿ ತಾಲೂಕಿಗೆ ಮಲತಾಯಿ ಧೋರಣೆ ಆಗೈತೆ. ಅದನ್ನ ಜನಪ್ರತಿನಿಧಿಗಳ ಸಮ್ಮುಖದಲ್ಲೇ ಮಾತಾಡ್ತೀವಿ. ಇದನ್ನು ಅಂದ್ರ ವಿವಿಧ ಕಚೇರಿಗಳನ್ನ ಪ್ರಾರಂಭ ಮಾಡುವಂತ ಕೆಲಸ ಆಗ್ಬೇಕು ಸರ್. ಆಮೇಲೆ ಕಂದಾಯ, ಕೃಷಿ, ಪಂಚಾಯತ್ ರಾಜ್, ವಿದ್ಯುತ್ ಸರಬರಾಜು, ತೋಟಗಾರಿಕೆ, ಶಿಶು ಅಭಿವೃದ್ಧಿ ಮುಂತಾದ ಇಲಾಖೆ ಅಧಿಕಾರಿಗಳು, ಕಂದಾಯ, ಕೃಷಿ, ಪಂಚಾಯತ್ ರಾಜ್ ವಿವಿಧ ಇಲಾಖೆಗಳಿನ ಅಧಿಕಾರಿಗಳಿದಾರಲ್ಲ ಸರ್, ಕರ್ನಾಟಕ ಸರ್ಕಾರದ ರಾಜ್ಯ ಸುತ್ತೋಲೆ ಇರ್ತದಲ್ಲ, ಆ ಸುತ್ತೋಲೆಯ ಪ್ರಕಾರ ಯಾವ ಅಧಿಕಾರಿಗಳು ಸಹ ಕೇಂದ್ರ ಸ್ಥಾನದಲ್ಲಿ ಇಲ್ಲ ಸರ್. ಕುಲಕರ್ಣಿಯನ್ನು ನಾಡ ಕಚೇರಿಗೂ ನಾಡ ಕಚೇರಿಗೆ ಇರಲ್ಲ. RI ನಾವು ಹುಡ್ಕೊಂಡು ಹೋದ್ರೆ RIಗಳು ಅಲ್ಲೇ ಸಿಗಲ್ಲ. PDOಗಳು ಹುಡ್ಕೊಂಡು ಹೋದ್ರೆ PDOಗಳು ಸಿಗಲ್ಲ. ಕೃಷಿ ಅಧಿಕಾರಿಗಳನ್ನ ಹುಡ್ಕೊಂಡು ಹೋದ್ರೆ ಕೃಷಿ ಅಧಿಕಾರಿಗಳು ಕೈಗೆ ಸಿಗಲ್ಲ. ಯಾಕಂದ್ರೆ ಯಾರು ಸಹ ಸರ್ಕಾರದ ಯಾವ ಅಧಿಕಾರಿಗಳು, ಯಾವ ಇಲಾಖೆ ಅಧಿಕಾರಿಗಳು ಸಹ ಕರ್ನಾಟಕ ಸರ್ಕಾರದ ಆ ಒಂದು ಸುತ್ತೋಲೆಯನ್ನ ಪಾಲಿಸ್ತಾ ಇಲ್ಲ ಸರ್. ಆ ಆದೇಶವನ್ನ ಪಾಲಿಸ್ತಾ ಇಲ್ಲ. ಅಂತವರ ಮೇಲೆ ಸ್ಪೆಸಿಫಿಕ್ ಆಗಿ ಸರ್ ನಾನು ಹೇಳ್ತಾ ಯಾರು ಸರ್, ಯಾವ ಕಂದಾಯ ಇಲಾಖೆದಾಗ ಸರ್ ಇಲ್ಲಿನೇ ಸರ್, ಇಲ್ಲೇ ಕಂದಾಯ ಇಲಾಖೆದಲ್ಲಿನೇ ತಹಸೀಲ್ದಾರ್ ಕಚೇರಿ ಸರ್, ತಹಸೀಲ್ದಾರ್ ಕಚೇರಿ ಸದ್ಯದಲ್ಲಿ ನಮ್ ಕನಕಗಿರಿ. ಇಲ್ಲಿ ಭೂಮಿ ಕೇಂದ್ರದಿಂದ ಇಬ್ರು ಬರ್ತಾರೆ ಸರ್, ಶರಣಪ್ಪ ಮತ್ತು ಇನ್ನೊಬ್ರು ಅಂಬರೀಶ್ ಅವ್ರು ಬರ್ತಾರೆ, ಗಂಗಾವತಿಯಿಂದ ಬರ್ತಾರೆ. ರೆಗ್ಯುಲರ್ ಬರ್ತಾರೆ. 11 ಗಂಟೆ ಆಗತ್ತೆ ಬರೋದಿಗೆ. ಒಂದಿನ ಬರ್ತಾರೆ. ನಿನ್ನೆನೆ ಅಂಬರೀಶ್ ಅವ್ರನ್ನ ಸರ್ ನಾವೇ ಬಂದು ಇವತ್ ಬೆಳಿಗ್ಗೆನೆ 11 ಗಂಟೆ ಆದ್ರೂ ಬಂದಿಲ್ಲ ಸರ್. ಮೊನ್ನೆನೆ ನಿಮ್ ಸಭೆ ಸಿಗೋದೇ ಅಪರೂಪ ಸರ್. ಅವ್ರು ದೇವ್ರ ಸಿಕ್ಕಂಗ್ ಸಿಗ್ತಾರೆ. ಬೇಡ, ವೈಜ್ಞಾನಿಕ ಬೆಲೆ ಕೊಡ್ರಿ. ಪ್ರತಿಯೊಂದು ಇಲಾಖೆಗೆ ನಾವೇ ಕಟ್ತೀವಿ ಅಲ್ರಿ. ನೀವು ನಿಮ್ಮ ಬೇಡಿಕೆ ಏನೈತಲ್ರಿ, ನಮ್ಗ ವೈಜ್ಞಾನಿಕ ಬೆಲೆ ಕೊಡ್ರಿ. ತೊಗರಿಗೆ 15,000 ಕೊಡ್ರಿ, ಸೂರ್ಯಕಾಂತಿಗೆ 10,000 ಕೊಡ್ರಿ, ಸಜ್ಜಿಗೆ 5,000 ಕೊಡ್ರಿ. ಏನೇನ್ ಬೆಳೆ ಬೆಳಿತಾವಲ್ರಿ ಅದಕ್ಕೆ ವೈಜ್ಞಾನಿಕ ಬೆಲೆ ಕೊಡ್ರಿ, ನಾವೇ ಕಟ್ಸ್ಕೊಡ್ತೀವಿ ರೈತರು. ಹೌದಲ್ಲಪ್ಪ, ಕಟ್ಸ್ಕೊಡ್ತೀರಲ್ಲ. ಆಮೇಲೆ ಸರ್ ಕನಕಗಿರಿ ತಾಲೂಕಿನ ಗ್ರಾಮೀಣ ರಸ್ತೆಗಳು, ಇದ್ರ ಬಗ್ಗೆ ನಾವು AW ವಿಶ್ವನಾಥ್ ಸರ್ಗೆ ತುಂಬಾ ಸಲ ಮಾತಾಡಿದ್ವಿ. ಮಾಹಿತಿ ಹಕ್ಕು ಹಾಕಿದೀವಿ. ಮಾಹಿತಿ ಹಕ್ಕಿಗೂ ಕಿಮ್ಮತ್ತಿಲ್ಲ, ಅರ್ಜಿಗೂ ಕಿಮ್ಮತ್ತಿಲ್ಲ, ಅಲ್ಲಿ ಕಚೇರಿಗೆ ಹೋದ್ರೂ ಕಿಮ್ಮತ್ತಿಲ್ರಿ. ಅವ್ರ ಕೈಗೂ ಸಿಗದಲ್ಲ. ಅವರು ಒಂಥರ ನಮ್ಗದು ನಿಲ್ಕಲಾರ್ದ ಚಂದ್ರ ಆದಂಗ ಆಗ್ಬಿಟ್ರ ಅವ್ರು. ನಮಗೆ ಕೈಗೆ ಸಿಗೋಲ್ರು. ಗ್ರಾಮೀಣ ವ್ಯವಸ್ಥೆಗಳು ನೀವೆಲ್ಲರೂ ಓಡಾಡ್ರಿ ಸರ್. ಕನಗಿರಿ ತಾಲೂಕಿನಾಗ 3 ಹೋಬಳಿ ಅದಾರೆ, 64 ಹಳ್ಳಿಗೆ ಎಲ್ಲರೂ ಓಡಾಡ್ರಿ. ಬಹಳ ಸಮಸ್ಯೆಗಳಾಗ ನೀವು ಈಗ ಬರುವಾಗ ನೋಡಿರ್ಬೋದು. ನೀವು ಎಲ್ಲಿಂದ ಹೊಸೂರು ಕ್ರಾಸ್ಲಿಂದ ನೀವು ಮುಸ್ಲಾಪುರ ತನಕ ಬರೋತ್ನ ಹೆಂಗೆ ಪರಿಸ್ಥಿತಿ ನೀವು ಗಮನಿಸಿದಿರಿ. ಈ ಮುಸ್ಲಾಪುರದಿಂದ ಇಲ್ಲಿ ಕನಗಿರಿ ತನಕ ಚೆನ್ನಾಗಿ ಇತ್ತೀಚೆಗೆ ಆಗಿರೋದು. ಅದಕ್ಕೆ ದಯವಿಟ್ಟು ಗ್ರಾಮೀಣ ರಸ್ತೆಗಳು ತುಂಬಾ ಹದಗೆಟ್ಟೋಗಿದಾವೆ. ಬಜೆಟ್ ಬಂದಿದೆ ಅಂತ ಹೇಳ್ತಾರೆ, ಅದನ್ನ ಜನರಿಗೆ ಸಾರ್ವಜನಿಕರ ಮುಂದೆ ಇಡ್ತಾ ಇಲ್ಲ. ಯಾವ್ದಕ್ಕೆ ಎಷ್ಟೆಷ್ಟು ಬಜೆಟ್ ಬಂದದ ತೋರಿಸ್ಬೇಕಲ್ಲ. ನಾವು ಕೇಳೋದನ್ನ ಕಡಿಮೆ ಮಾಡ್ತೀವಿ. ಇಲ್ಲಾಂದ್ರೆ ಸುಮ್ಮನೆ ನಾವು ಕೇಳ್ಕೊಂತ ಹೋಗ್ತಾ ಇರ್ತೀವಿ. ಸರಿ, ಇಲ್ಲಿ ಆರೋಗ್ಯ ಕೇಂದ್ರ ಇದೆ ಅಲ್ರಿ, ವೈದ್ಯರ ಕೊರತೆ ಐತಿ. ಗರ್ಭಿಣಿಯರು ಇಲ್ಲೇ ಒಂದು ಸಮಸ್ಯೆ. ಸಣ್ಣ ಹೆರಿಗೆ ಅಂದ್ರೆ ಅಂತ ನಾರ್ಮಲ್ ಹೆರಿಗೆ, ಸಿಜರಿನ್ ಅಲ್ರಿ, ನಾರ್ಮಲ್ ಹೆರಿಗೆ ಕೂಡ ನಾವು ಗಂಗಾವತಿಗೆ ಹೋಗುವಂತ ಸಂದರ್ಭ ಬಂದ. ಅದಕ್ಕೆ ದಯವಿಟ್ಟು ವೈದ್ಯರ ಕೊರತೆಯನ್ನ ನೀಗಿಸ್ಬೇಕು ನಮ್ಗೆ. ಅದಾದ್ಮೇಲೆ ಸರ್ ಉದ್ಯೋಗ ಖಾತ್ರಿಯಲ್ಲಿ ಬಹಳಷ್ಟು ಅವ್ಯವಹಾರಗಳು ಅದಾವ ಸರ್. ಅದಕ್ಕೆ ಮೂಲಭೂತ ಕಾರಣನೇ ADO ಶರ್ಫುನಿಸಾ ಬೇಗಂ ಅಂತ ಹೇಳಿ ADO. ಯಾಕಂದ್ರೆ ಅವ್ರ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡಿ ದೂರುಗಳನ್ನ ಕೊಟ್ಟಿದ್ದೀನಿ, ಸಾಕ್ಷಿ ಸಮೇತ ಕೊಟ್ಟಿದ್ದೀವಿ. ಆದ್ರೆ ಇವರು ಏನು ಮಾಡಕ್ಕಾಗಲ್ಲ, CO ಏನು ಮಾಡಕ್ಕಾಗಲ್ಲ, DC ಅವರು ಏನು ಮಾಡಕ್ಕಾಗಲ್ಲ.
ಅಂದ್ರೆ ಮಹಿಳೆಯರು ಅನ್ನೋದು ಅವರಿಗೊಂದು ಬಲವಾದ ಅಸ್ತ್ರ ಆಗಿದೆ. ಮಹಿಳೆಯರು ನಾವು ಯಾರು ಏನು ಕೇಳಬಾರ್ದ, ಅವ್ರ ಅಧಿಕಾರಿಗಳು ತಾನೆ. ಇತ್ತೀಚೆಗೆ ಸದನದಲ್ಲಿ ಮಹಿಳೆ ಪುರುಷ ಅಂತಂದು ಚರ್ಚೆ ಆಯ್ತು. ಅದೇ ರೀತಿಯಾಗಿ ಅಧಿಕಾರಿಗಳ ವರ್ಗದಲ್ಲಿ ಮಹಿಳೆ ಪುರುಷ ಅನ್ನೋದು ಬರೋದಿಲ್ಲ ಸರ್. ಶರ್ಫುನಿಸಾ ಬೇಗಂ ಅವ್ರು ಸರಿಯಾದ ರೀತಿಯ ಸಮಯಕ್ಕೆ ಆಫೀಸ್ಗೆ ಬರಲ್ಲ. ಆ ಚೇರ್ ನೋಡ್ರಿ, ಇವತ್ತು ಬೆಳಿಗ್ಗೆ ಹೋಗಿ ನೋಡಿನಿ ಸರ್, ಚೇರ್ ಮುಂದ್ಗಡೆ ಇಲ್ರದ ಹಿಂದ್ಗಡೆ ಮುಖ ಮಾಡಿ ಕುತ್ಕೊಂಡ್ರ. ಅಂದ್ರೆ ನಾನು ಯಾವತ್ತಿರಲ್ಲ ಅಂತ ಕುತ್ಕೊಂಡ್ರ. ಆ ಕಡೆ ಮುಖ ಗಾಡಿ ಕಡೆ ಮುಖ ಮಾಡಿ ಇರ್ತೈತ್ರಿ, ಯಾವಾಗಾರ ಹೋಗ್ರಿ ಸರ್. ಇದು ನಮ್ಗ ಉದ್ಯೋಗ ಖಾತ್ರಿಯಲ್ಲಿ ತಾಲೂಕಾ ಪಂಚಾಯತ್ ಉದ್ಯೋಗ ಖಾತ್ರಿದು ಸಮಸ್ಯೆ ಇದೆ. ಅದನ್ನ ಹೇಳ್ಕೊಂತ ಹೋಗ್ತೀನಿ. ಈ ಸಭೆಯನ್ನ, ಈ ಪ್ರತಿಭಟನೆಯನ್ನ ಮಾಡ್ತಕ್ಕಂತ ಉದ್ದೇಶ ಏನಂದ್ರೆ, ರೈತರ, ಕಾರ್ಮಿಕರ, ಮಹಿಳೆಯರ ಹಾಗೂ ಸಾರ್ವಜನಿಕರ ವಿವಿಧ ಸಮಸ್ಯೆಗಳನ್ನ ಪರಿಹರಿಸತಕ್ಕಂತ ವಿಚಾರ ಬಗ್ಗೆ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಒಂದು, ಅತಿವೃಷ್ಟಿಗೆ ಒಳಪಟ್ಟ ತೊಗರಿ ಬೆಳೆ ನಷ್ಟ ಹೊಂದಿದ ರೈತರಿಗೆ ಪಾರದರ್ಶಕವಾಗಿ ಪರಿಹಾರ ಹಾಕದೆ ನಷ್ಟ ಹೊಂದಿದ ರೈತರೊಂದಿಗೆ ಚೆಲ್ಲಾಟವಾಡಿದ ಕಂದಾಯ ಮತ್ತು ಕೃಷಿ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು, ಇಲ್ಲ ನಮಗ ಪರಿಹಾರ ಕೊಡಬೇಕು. ಇದ್ರ ಬಗ್ಗೆ ಸಾಹೇಬರು ತಹಸೀಲ್ದಾರ್ ಸರ್ ಜೊತೆಗೆ ಮತ್ತು ಜಂಟಿ ಕೃಷಿ ನಿರ್ದೇಶಕರ ಜೊತೆಗೆ ಚರ್ಚೆ ಮಾಡಿದ್ದಾಗಿದೆ. ಅವ್ರ 15 ದಿನದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದ್ರ ಮತ್ತೆ ಪುನಃ ಮಾತಾಡೋ ಅವಶ್ಯಕತೆ ಇಲ್ಲ ಸರ್. ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರ ದಾಖಲಾತಿಗಳನ್ನು ಕೊಡುವಾಗ ಬೆಳೆ ಸಮೀಕ್ಷೆಯ ದಾಖಲೆ ಪಹಣಿಯಲ್ಲಿ ಬರದೆ ನೋಂದಾವಣಿಗೆ ಸಮಸ್ಯೆ ಆಗಿದೆ ಸರ್. ನಮಗೆ ಅದನ್ನು ಪರಿಹರಿಸ್ತೀವಿ ಅಂತ ಹೇಳಿ ತಹಸೀಲ್ದಾರ್ ಸಾಹೇಬರು, ಜಂಟಿ ಕೃಷಿ ನಿರ್ದೇಶಕರು ನಮಗ್ ಭರವಸೆಯನ್ನ ನಮ್ಮ ರೈಯರ್ ಆಫೀಸರ್ ಕೇಳ್ತಾರೆ, ನಮ್ ಪ್ರೋಗ್ರಾಮ್ ಆಫೀಸರ್ ಅದರೆ, ನಮ್ ಸಿಒ ಅದರ, ನಮ್ DS ಅದರ ಅಂತ ಹೇಳ್ತಾರೆ. ಅಂದ್ರೆ ಸಾರ್ವಜನಿಕರು ಏನು ಪ್ರಶ್ನೆ ಮಾಡ್ಲಾರ್ದಂತ ಸಂದರ್ಭ ನಮ್ ತಾಲೂಕು ಪಂಚಾಯತಿ ಕೊಡೋದು. ಇಡೀ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸ್ವಲ್ಪ ಸಮಸ್ಯೆ ಬಗೆಹರಿಕೈತೆ ಅಂದ್ರೆ ಪ್ರೋಗ್ರಾಮ್ ಆಫೀಸರ್ ಇಂದ, ಇಒ ಸರ್ ಕಡೆಯಿಂದ ನಮ್ಗೆ ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕರು ಏನಾದ್ರಲ್ಲ, ದಯವಿಟ್ಟು ಅವ್ರನ್ನ ಅಮಾನತು ಮಾಡ್ಲೇಬೇಕು. ಇಲ್ಲ ಪುರುಷರು ಕೊಡ್ರಿ, ಮಹಿಳೆಯರಿಗೆ ಕೇಳಕ್ಕೆ ನಮ್ಗೆ ಬುಗರ್ ಬಂದ್ಬಿಡೋದು. ಹೆಚ್ಚು ಕಮ್ಮಿ ಅಂದ್ರೆ ನಮ್ಮ ಮೇಲೆನೆ ಕ್ರಿಮಿನಲ್ ಕೇಸ್ ಹಾಕಂಗದ್ರ. ಪೋಕ್ಸೋ ಅಂತ ನಮ್ಗೆ ಬರೋದಿಲ್ಲ, ಅವ್ರಿಗೂ ಬರಲ್ಲ. ಬೇರೆ ಕೇಸನ್ನ ಹಾಕಪ್ಪ ಪರಿಸ್ಥಿತಿ ಬಂದವು. ನಾವು ರೈತರು ಏನು ಕೇಳಾರಂತ ಪರಿಸ್ಥಿತಿ ಬಂದವು. ಎಷ್ಟೋ ಸಲ ಧಮಕಿ ಹಾಕ್ಯಾರ, ಅದೆಲ್ಲ ಸೋಮತ ಹಾಕ್ಯಾರಿಲ್ಲಪ್ಪ, ರೈತರಿಗೆ ಹಾಕ್ಯಾರಿಲ್ಲ. ನೀವ್ ಕೇಳಕ್ ಯಾರಂತ ಕೇಳ್ತಾರ ಸರ್ ನಮ್ಗ. ಅಂದ್ರೆ ಇವರು ಸಾರ್ವಜನಿಕರ ಅಧಿಕಾರಿನ ಏನ್ ಅವ್ರ ಮನೆಗೆ ಅಧಿಕಾರಿ? ಸಾರ್ವಜನಿಕವಾಗಿ ಬಂದಿರತಕ್ಕಂಥ ಅಧಿಕಾರಿ, ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ, ಸಾರ್ವಜನಿಕವಾಗಿ ಸ್ಪಂದಿಸಬೇಕಷ್ಟೇ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.